ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೊದಲ ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರಮುಖವಾಗಿ ತಮ್ಮ 6 ನಿರ್ಧಾರಗಳನ್ನು ಪ್ರಕಟಿಸಿದ್ದಾರೆ. ಪ್ರಮುಖವಾಗಿ ಮೊದಲ ನಿರ್ಧಾರದಲ್ಲಿ ಎಲ್ಲ ಯುವಕ ಯುವತಿಯರು ವಿದ್ಯಾರ್ಥಿಗಳಿರಬಹುದು, ಹೈಸ್ಕೂಲ್ನ ವಿದ್ಯಾರ್ಥಿಗಳು, ಪಿಯುಸಿ ಓದುವಂತಹ ವಿದ್ಯಾರ್ಥಿಗಳು, ಡಿಗ್ರಿಯಲ್ಲಿರುವಂತಹ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳಿಗೂ ಯುವಕರು ಆಸ್ ವೆಲ್ ಆಸ್ ಯುವತಿಯರಿಗೂ ಕೂಡ ಉಚಿತ ಬಸ್ ಪಾಸ್ ಇರುತ್ತೆ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಯಾವಾಗ ಶಕ್ತಿ ಯೋಜನೆ ಘೋಷಣೆ ಆಗತ್ತೆ ನೋಡಿ, ಎಲ್ಲ ಯುವಕರು ಹೇಳೋಕೆ ಶುರು ಮಾಡಿರ್ತಿದ್ರು. ಅಂದ್ರೆ ಮಹಿಳೆಯರಿಗೆ ಯುವತಿಯರಿಗೆ ನೀವು ಫ್ರೀ ಬಸ್ ಅನ್ನ ಕೊಟ್ಟಿದ್ರಿ, ನಾವೇನ್ ತಪ್ಪು ಮಾಡಿದ್ವಿ ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಿದ್ರಂತೆ. ಸೊ ಹಾಗಾಗಿ ನಾವು ಕೂಡ ವಿದ್ಯಾರ್ಥಿಗಳಿಗೆ, ಯುವಕರು ಆಸ್ ವೆಲ್ ಆಸ್ ಯುವತಿಯರಿಗೂ ಕೂಡ ಫ್ರೀ ಬಸ್ ಪಾಸ್ ನ ನಿರ್ಧಾರವನ್ನು ಪ್ರಕಟ ಮಾಡ್ತಿದ್ದೀವಿ ಅಂತ ಮೊದಲ ಸಂಪುಟದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಅದಾದ ಮೇಲೆ ಈ ಸರ್ಕಾರದಲ್ಲಿ 2 ವರ್ಷ ಅವರ ಕೈಯಲ್ಲಿ ಅಧಿಕಾರ ಇರುತ್ತಲ್ಲ, ಅದರ ಸ್ಪೆಷಲಿ ಯುವಕರನ್ನ ಮೇನ್ ಆಗಿ ಒಂದು ನಿರ್ಧಾರವನ್ನು ಮಾಡ್ತಿರುವಂಥದ್ದು ಯುವಕರಿಗೋಸ್ಕರ. ಖಾಲಿ ಹುದ್ದೆಯ ಪ್ರಕ್ರಿಯೆ ಇರಬಹುದು. ಈಗಾಗಲೇ ಜನ್ಜಿ ಅನ್ನುವಂಥ ಯುವ ಜನತೆ ಏನಿದ್ದಾರೆ ಅವರು ಒಂದು ಸರ್ಕಾರವನ್ನ ಉರುಳಿಸಲೂಬಹುದು, ಬೆಳೆಸಲೂಬಹುದು ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಮನವರಿಕೆ ಆಗಿದೆ. ಅದೇ ರೀತಿ ಖಾಲಿ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ಕರ್ನಾಟಕದಲ್ಲಿ ಪದೇ ಪದೇ ಆಗ್ತಾ ಬರ್ತಾ ಇತ್ತು. ಸೊ ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಖಾಲಿ ಹುದ್ದೆಯನ್ನ ಭರ್ತಿ ಮಾಡುವಂತಹ ಗ್ಯಾರಂಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಾದ ಮೇಲೆ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗಾಗಿ ಜಿಬಿಎ ಆಸ್ ವೆಲ್ ಆಸ್ ಬಿಡಿ ಅಂಡರ್ ಅಲ್ಲಿ ಬರುವಂತಹ ಪ್ರತಿಯೊಂದು ರಸ್ತೆಗೂ ಕೂಡ 2,000 ಕೋಟಿ ಹಣವನ್ನ ಘೋಷಣೆ ಮಾಡಿದ್ದಾರೆ. ಖಾಲಿ ಹುದ್ದೆಯ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಎಡಿಟರ್ ಆಗಿರುವಂತಹ ಹರಿಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರಿಪ್ರಸಾದ್ ಅವರೇ, ಗಮನಿಸ್ತಾ ಹೋಗಬಹುದು, ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿ 6 ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಸೊ 6 ನಿರ್ಧಾರಗಳ ಮೇನ್ ಟಾರ್ಗೆಟ್ಗಳೆಲ್ಲ ಏನೇನು ಅಂತ ಹರಿಪ್ರಸಾದ್ ಅವರೇ ಗಮನಿಸ್ತಾ ಹೋಗಬಹುದು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಇಲ್ಲಿ ಯುವ ಜನತೆಯನ್ನ ಟಾರ್ಗೆಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಈ 6 ನಿರ್ಧಾರಗಳ ಮೇನ್ ಟಾರ್ಗೆಟ್ಗಳು ಏನೇನು ಅಂತ ಇಲ್ಲಿ ಬಹಳ ಮುಖ್ಯವಾಗಿ ಅಂದ್ರೆ ಮೊದಲ ಪ್ರಯತ್ನದಲ್ಲೇ ಶಿವಕುಮಾರ್ ಅವರೊಂದು ಬೆಸ್ಟ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತೇಳಿ ಆ ಬೆಸ್ಟ್ ಇಂಪ್ರೆಷನ್ಗೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಕೂಡ ಕೈ ಹಾಕಿರುವಂಥದ್ದು ಸ್ಪಷ್ಟ ಇದೆ. ಅವರಿಲ್ಲಿ ಟಚ್ ಮಾಡಿರುವಂತಹ ಈಗ ಅವರು ಘೋಷಣೆ ಮಾಡಿರುವಂತಹ 6 ಅಂಶಗಳಲ್ಲಿ ಬಹಳ ಮುಖ್ಯವಾಗಿ ಅವರು ಟಚ್ ಮಾಡಿರುವಂತಹ 3 ಅಂಶಗಳು ಕೂಡ ಯುವ ಜನತೆಯನ್ನ ಗುರಿಯಾಗಿಸಿಕೊಂಡು ಮತ್ತು ಮಕ್ಕಳನ್ನ ಗುರಿಯಾಗಿಸಿ ಯುವ ಜನತೆಯನ್ನು ಗುರಿಯಾಗಿಸಿ ಮತ್ತು ಈ ಯುವ ಜನತೆಯನ್ನು ಗುರಿಯಾಗಿಸುವಂಥದ್ದು ಅನ್ನೋಂಥದ್ದು ಸಂದರ್ಭದಲ್ಲಿ ಅದು ನೇರವಾಗಿ ಅದು ಕುಟುಂಬಗಳನ್ನು ಗುರಿಯಾಗಿಸಿ ಇರುವಂತಹ ಯೋಜನೆಗಳನ್ನೇ ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ನೋಡಿ, ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಅನ್ನುವಂಥದ್ದನ್ನ ಘೋಷಣೆ ಮಾಡಿದರು. ಉಚಿತ ಈಗಾಗಲೇ ಬಸ್ ಪಾಸ್ ಯೋಜನೆ ಅನ್ನುವಂಥದ್ದು ಕನ್ಸೆಷನ್ ರೇಟ್ನಲ್ಲಿರುವಂಥದ್ದು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಆಲ್ರೆಡಿ ಉಚಿತ ಬಸ್ ಪಾಸ್ಗಳು ಇದ್ವು, ಉಚಿತ ಪ್ರಯಾಣ ಅವಕಾಶ ಮಾಡಲಾಗಿತ್ತು. ಈಗ ಅದರ ಗಂಡು ಮಕ್ಕಳಿಗೂ ಕೂಡ ವಿಸ್ತರಿಸುವ ಮೂಲಕವಾಗಿ ಯಾವ ಶಕ್ತಿ ಯೋಜನೆಯ ಘೋಷಣೆಯ ನಂತರವೂ ಕೂಡ ಅನೇಕ ಸಂದರ್ಭಗಳಲ್ಲಿ ಬರ್ತಾ ಇದ್ದಂತಹ ಟೀಕೆ, ನೀವು ಮಕ್ಕಳಿಗೆ ಮಾತ್ರ ಕೊಟ್ಟರೆ ಸಾಕಿತ್ತು, ಮಕ್ಕಳಿಗೆ ಮಾತ್ರ ಉಚಿತ ಕೊಟ್ಟರೆ ಸಾಕಿತ್ತು ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದ್ವು. ಈ ನಿಟ್ಟಿನಲ್ಲಿ ಈಗ ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ತೀರ್ಮಾನ ಬಹಳ ಮಹತ್ವದಿದೆ. ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈಗ ಉಚಿತ ಬಸ್ ಪಾಸ್ನ ಒಂದು ಘೋಷಣೆಯನ್ನ ಮಾಡೋದ್ರ ಮೂಲಕವಾಗಿ ಎಲ್ಲ ವರ್ಗದವರನ್ನು ಕೂಡ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಶಿವಕುಮಾರ್ ಅವರು ಮಾಡಿದ್ದಾರೆ. ಎರಡನೇದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಅಂತ ಹೇಳಿದ್ರೆ, ಶಿವಕುಮಾರ್ ಅವರು ಕೊಟ್ಟಿರುವಂತಹ ಆದ್ಯತಾ ವಲಯವನ್ನು ನಾವು ಗುರುತಿಸಬೇಕಾಗಿತ್ತು. ಉದ್ಯೋಗದ ಸಮಸ್ಯೆಗಳ ವಿಚಾರವನ್ನು ಅವರು ಗುರುತಿಸಿದ್ದಾರೆ. ಇದು ಬಹಳ ಪ್ರಮುಖವಾಗಿರುವಂಥದ್ದು. ಮತ್ತು ಮೊನ್ನೆ ನಾವು ಹೇಳ್ತಾ ಇದ್ವಿ, ಈಗ ಒಂದು ನಾಯಕತ್ವ ಬದಲಾವಣೆ ಮಾತ್ರ ಅಲ್ಲ, ಇದೊಂದು ಒಂದು ತಲೆಮಾರಿನ ಶಿಫ್ಟ್, ಇದು ಜನರೇಷನಲ್ ಶಿಫ್ಟ್ ಇದು. ಹೀಗಾಗಿ ಈ ಹೊಸ ತಲೆಮಾರು ಬಯಸ್ತಾ ಇರುವಂತಹ ಆದ್ಯತೆಗಳು ಯಾವುದು ಅಂತ ಹೇಳಿದಾಗ ಅದರ ಬಹಳ ಮುಖ್ಯವಾದಂತಹ ಆದ್ಯತೆನೇ ಉದ್ಯೋಗವನ್ನು ಸೃಷ್ಟಿಸಬೇಕು, ಉದ್ಯೋಗವನ್ನು ಕೊಡಿಸಬೇಕು ಅಂತೇಳಿ. ನಮ್ಮಲ್ಲಿ ಅನೇಕ ಸ್ಕೀಮ್ಗಳು ಇದ್ದಾಗಿಯೂ ಕೂಡ ಉದ್ಯೋಗ ಕೊಡಿಸುವಂಥದ್ದು ಮತ್ತು ಉದ್ಯೋಗಕ್ಕೆ ವಿದ್ಯಾರ್ಥಿಗಳನ್ನ ಅಥವಾ ಅರ್ಹ ಅಭ್ಯರ್ಥಿಗಳನ್ನ ತಯಾರು ಮಾಡಿಕೊಳ್ಳುವಂಥದ್ರಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದೆ. ಈಗಾಗಲೇ ಸರ್ಕಾರ ಯುವ ನಿಧಿಯನ್ನ ಘೋಷಣೆ ಮಾಡಿದೆ, ಯುವ ನಿಧಿ ಅನ್ನುವಂಥ ಕಾರ್ಯಕ್ರಮ ರೂಪಿಸಿದೆ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ. ಅದರ ಹೊರತಾಗಿ ಖಾಸಗಿಯವರ ಸಹಭಾಗಿತ್ವದಲ್ಲಿ
ಟ್ರೈನಿಂಗ್ ಮತ್ತು ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಶಿವಕುಮಾರ್ ಅವರು ಯುವ ಜನತೆಯಲ್ಲಿ ಒಂದು ಬೆಸ್ಟ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ. ಮೂರನೇದು ಅವರು ಘೋಷಣೆ ಮಾಡಿರುವಂತಹ ಭಾರತ್ ಜೋಡೋ ಅನ್ನುವಂತಹ ಯುವಕರ ಸಂಘಗಳನ್ನ 10,000 ಯುವಕರ ಸಂಘ. ಶಿವಕುಮಾರ್ ಅವರು ಅಂದಾಜಿಸಿರುವ ಪ್ರಕಾರ 100ರಿಂದ 150 ಜನ ಯುವಕರನ್ನ ಈ ಒಂದು ಯುವಕರ ಸಂಘಗಳಲ್ಲಿ ನಾವು ಸೇರಿಸಬಹುದು. ಆಲ್ರೆಡಿ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯತ್ಗಳ ಮಟ್ಟದಲ್ಲೂ ಕೂಡ ಯುವಕ ಮಂಡಲಗಳು ಇದಾವೆ. ಯುವಕ ಮಂಡಲ ಮತ್ತು ಯುವತಿ ಮಂಡಲಗಳು ಇದಾವೆ. ಯುವಕ ಮಂಡಲ ಮತ್ತು ಯುವತಿ ಮಂಡಲಗಳಲ್ಲಿ ಆಲ್ರೆಡಿ ಯುವಕರುಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರ ಉದ್ದೇಶವೂ ಕೂಡ ಕಲ್ಚರಲ್ ಆಕ್ಟಿವಿಟೀಸ್ಗೆ ಪ್ರಮೋಟ್ ಮಾಡುವಂಥದ್ದು ಬಹಳ ಮುಖ್ಯವಾದಂಥ ಉದ್ದೇಶ ಯುವಕ ಮಂಡಲಗಳದ್ದು. ಈಗ ಭಾರತ್ ಜೋಡೋ ಯುವಕ ಸಂಘ ಅಂತೇಳಿ ಮಾಡಿ ಈ ಯುವಕ ಮಂಡಲಗಳಿಗೆ ಅದು ರಿಜಿಸ್ಟರ್ಡ್ ಆಗಿದ್ರು ಕೂಡ ಅವುಗಳಿಗೆ ಹಣಕಾಸಿನ ನೆರವು ನೇರವಾಗಿರಲಿಲ್ಲ. ಈಗ ಸರ್ಕಾರದ ಹಣಕಾಸಿನ ನೆರವಿನೊಂದಿಗೆ ಭಾರತ್ ಜೋಡೋ ಯುವಕರ ಸಂಘ ಅನ್ನುವಂಥದ್ದನ್ನ ಮಾಡೋದ್ರ ಮೂಲಕ ಯುವಕರು ಮತ್ತು ಯುವತಿಯರು ಸೇರಿರುವಂತಹ 100ರಿಂದ 150 ಜನ ಯುವಕರು ಇರುವಂತಹ ಒಂದು ಸಂಘಗಳನ್ನು ಮಾಡ್ತೀವಿ. ಅದಕ್ಕೆ 10 ಲಕ್ಷ ರೂಪಾಯಿನ ತಲಾ 10 ಲಕ್ಷ ರೂಪಾಯಿ ಅಂದ್ರೆ ಸುಮಾರು 1,000 ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ಅವರು ಮೀಸಲಿಡುತ್ತಾ ಇರುವಂಥದ್ದು. ಇದು ಬಹಳ ಮುಖ್ಯ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಯುವಕರನ್ನ ಸರ್ಕಾರದ ಜೊತೆಗೆ ಜೋಡಿಸುವುದು, ಭಾರತ್ ಜೋಡೋದ ಮೂಲಕವಾಗಿ ಅವ್ರು ಏನು ಕಾರ್ಯಕ್ರಮಗಳನ್ನು ರೂಪಿಸಿದಾರೋ ಇದು ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ಯುವಕರನ್ನ ಜೋಡಿಸುವಂತಹ ಒಂದು ಯೋಜನೆಯ ರೀತಿಯಲ್ಲಿ ಗೋಚರಿಸ್ತದೆ. ಇದು ಈ ಕಾರಣಕ್ಕಾಗಿ ಅಂದ್ರೆ ಅದನ್ನೇ ಹೇಳಿರುವಂಥದ್ದು ಫಸ್ಟ್ ಇಂಪ್ರೆಷನ್ ಅನ್ನ ಒಂದು ಬೆಸ್ಟ್ ಇಂಪ್ರೆಷನ್ ಆಗಿ ಅವರು ಕನ್ವರ್ಟ್ ಮಾಡೋದ್ರ ಕಡೆಗೆ ಹೊರಟಿರುವಂತಹ ಬಹಳ ಮುಖ್ಯವಾಗಿರುವಂತಹ 3 ಸ್ಕೀಮ್ಗಳಾಗಿ ಇದು ಗೋಚರಿಸಿರುವುದು. ಉಳಿದಂತೆ ಬೆಂಗಳೂರು ನಗರದ ವಾಸಿಗಳಿಗೂ ಅವರು ಕೊಟ್ಟಿರುವಂತಹ ಭರವಸೆಗಳು ಮತ್ತು ವಿಶೇಷವಾಗಿ ಮಳೆಗಾಲ ಈಗ ಶುರುವಾಗ್ತಾ ಇದೆ. ಕಳೆದ ವರ್ಷದ ಮಳೆಗಾಲದ ಅವಧಿಯಲ್ಲಿ ಶಿವಕುಮಾರ್ ಅವರು ಅತಿ ಹೆಚ್ಚು ಟೀಕೆಗೆ ಗುರಿಯಾಗಿರುವಂಥದ್ದು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿದ್ದುಕೊಂಡು ಟೀಕೆಗೆ ಗುರಿಯಾಗಿದ್ದಂಥದ್ದು ಇಲ್ಲಿಯ ರಸ್ತೆಗಳ ವಿಚಾರದಲ್ಲಿ. ಆದ್ರೆ ಈಗ ಸ್ವತಃ ಅವರ ಕೈಯಲ್ಲಿನೇ ಹಣಕಾಸಿನ ಹಂಚಿಕೆಯ ಜವಾಬ್ದಾರಿ ಇರೋದ್ರಿಂದಾಗಿ 2,000 ಕೋಟಿ ರೂಪಾಯಿಗಳನ್ನ ಬೆಂಗಳೂರಿನ ನಗರದಲ್ಲಿರುವಂತಹ ವಾರ್ಡ್ ಮಟ್ಟದ ರಸ್ತೆಗಳನ್ನ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದಾರಲ್ಲ, ಇದು ಬಹಳ ಮುಖ್ಯವಾಗಿತ್ತು. ರೈತರ ಬೆನ್ನೆಲುಬಾಗಿ ನಾನು ಕೆಲಸ ಮಾಡ್ತೀನಿ, ರೈತರು ನಮ್ಮ ಬೆನ್ನೆಲುಬು, ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಮಾನವೀಯತೆಯ ಮೇಲೆ ನಂಬಿಕೆ ಇಟ್ಟಂತವನು, ಮಾನವೀಯತೆಯೇ ನನ್ನ ಧರ್ಮ ಅನ್ನುವಂಥ ಮಾತನ್ನ ಶಿವಕುಮಾರ್ ಅವರು ಹೇಳಿರುವಂಥದ್ದು ಇರ್ಬೋದು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದನ್ನೇನು ಕಾಂಗ್ರೆಸ್ನವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಸ್ಲೋಗನ್ ಆಗಿ ಇಟ್ಕೊಂಡಿದ್ರು, ಇವತ್ತು ತನ್ನ ಕ್ಯಾಬಿನೆಟ್ ಅನ್ನು ಬಿಂಬಿಸಿರುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬಿಂಬಿಸಿದ್ರು. ಎಲ್ಲಕ್ಕಿಂತ ಮುಖ್ಯ ಶಿವಕುಮಾರ್ ಅವರು ಹೇಳಿದಂತ ಒಂದು ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿಂದ ನನ್ನ ನಿರ್ಧಾರಗಳು ಅದು ಕೇವಲ ನನ್ನೊಬ್ಬನ ನಿರ್ಧಾರ ಅಲ್ಲ, ನನ್ನ ಕ್ಯಾಬಿನೆಟ್ನ ನಿರ್ಧಾರ ಆಗಿರುತ್ತೆ. ಅಂದ್ರೆ ಅವರು ಮೊದಲ ಹಂತದಲ್ಲಿ ಮೊದಲ ಇಂಪ್ರೆಷನ್ ಏನು ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಯಾಗಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಎಲ್ಲರ ಜೊತೆಗೂ ಕೂಡ ಸಾಗಬಲ್ಲೆ. ಒಂದು ಅಂಶ ಇಲ್ಲಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಒಂದು ಸೂಚನೆಯನ್ನು ಕೊಡ್ತಿರುವಂಥದ್ದು, ಮುಂದಿರುವಂಥದ್ದು ಕೇವಲ 2 ವರ್ಷದ ಆಳ್ವಿಕೆ, ಅದಾದ ನಂತರ ಮತ್ತೆ 5 ವರ್ಷದ ಆಳ್ವಿಕೆ ಸಿಗಬೇಕಾಗಿದೆ ಅಂತ ಹೇಳಿದ್ರೆ ಈ 2 ವರ್ಷವನ್ನ ಅದಕ್ಕೆ ಬೇಕಾದ ಪೂರಕ ಲಾಂಚ್ ಪ್ಯಾಡ್ ಆಗಿ ಮಾಡ್ಕೋಬೇಕಾಗುತ್ತೆ. ಆ ಲಾಂಚ್ ಪ್ಯಾಡ್ ಆಗಿ ಮಾಡೋದ್ರ ಕಡೆಗೆ ಅವರು ಹೊರಟಿರುವಂಥದ್ದು ಸ್ಪಷ್ಟ ಇದೆ. ಅದನ್ನ ತನ್ನ ಮೊದಲ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಅವರು ಹೇಳಿದರೆ, ಯಾವುದೇ ಪ್ರಶ್ನೆಗಳನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳೋದ್ರ ಮೂಲಕ ನಾನು ಈಗ ಏನು ಹೇಳ್ತಿದ್ದೇನಲ್ಲ ಅದಕ್ಕೆ ಹೆಚ್ಚಿನ ಆದ್ಯತೆ ಇರಬೇಕೆ ಹೊರತು ಬೇರೆ ಯಾವುದೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿರುವಂತದ್ದು ಆದ್ಯತೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರು ಕಾಶಿಯಸ್ ಆಗಿ ಈ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂಗೆ ಗೋಚರಿಸ್ತಾ ಇದೆ. ಆದರೆ ಶಿವಕುಮಾರ್ ಅವರು ಮೊದಲ ಇಂಪ್ರೆಷನ್ ನಲ್ಲಿ ಜನರ ಮನಗೆಲ್ಲುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಧನುಶ್ರೀ, ಹರಿಪ್ರಸಾದ್, ಇನ್ನೊಂದು ವಿಚಾರ ಗಮನಿಸ್ತಾ ಹೋಗ್ಬೋದು. ಓಸಿ ವಿನಾಯಿತಿ 3 ಅಂತಸ್ತಿನ ಮನೆಗಳಿಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಸುಮಾರು ತಿಂಗಳಿನಿಂದಲೂ ಕೂಡ ಬಿ ಖಾತಾದಿಂದ ಎ ಖಾತಾ ವಿಚಾರ ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಒಂದಷ್ಟು ರಿಯಾಯಿತಿಗಳು ವಿನಾಯಿತಿಗಳನ್ನ ಕೊಡ್ತಾ ಇದ್ದಾರೆ. ಈಗ ಓವರ್ ಆಗಿ ಕರ್ನಾಟಕಕ್ಕೂ ತರುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸಕ್ಸಸ್ ಆಗಬಹುದಾ ಹೇಗೆ? ಅಂದ್ರೆ ಇದು ಸಹಜವಾಗಿಯೇ ಈ ವರ್ಗದಲ್ಲಿ ಜನ, ವಿಶೇಷವಾಗಿ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು, ಅದು ಬೆಂಗಳೂರಿಗೆ ಮಾತ್ರ ಸೀಮಿತಗೊಳ್ಳದೆ ಈಗ ಇಡೀ ರಾಜ್ಯಕ್ಕೆ ವಿಸ್ತರಿಸೋದ್ರ ಮೂಲಕವಾಗಿ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಸಮಸ್ಯೆ ಇದಾಗಿತ್ತು. ನಗರ ಪ್ರದೇಶಗಳ ಜನರು ಎದುರಿಸ್ತಾ ಇರುವಂತಹ ಸಮಸ್ಯೆ ಇದಾಗಿತ್ತು. ಇವುಗಳು ಸಹಜವಾಗಿಯೇ ಈ ಒಂದು ಮಧ್ಯಮ ವರ್ಗದ ಜನರಿಗೆ ಏನಿದೆ, ಮಧ್ಯಮ ವರ್ಗದ ಜನರಿಗೆ, ಮೇಲ್ಮಧ್ಯಮ ವರ್ಗದ ಜನರಿಗೆ ಮಾಡಿಕೊಡುವಂತಹ ಒಂದು ಅನುಕೂಲ. ಅಲ್ಲಿ ಅನೇಕ ರೀತಿಯಂಥ ಕಿರಿಕಿರಿಗಳನ್ನು ಸಾಮಾನ್ಯ ಜನ ಅನುಭವಿಸ್ತಾ ಇದ್ರು. GBA ಎಲೆಕ್ಷನ್ ಅನ್ನು ಅವರು ಖಂಡಿತವಾಗ್ಲೂ ಕೂಡ ಗುರಿಯಾಗಿಟ್ಟುಕೊಂಡಿದ್ದಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. GBA ಎಲೆಕ್ಷನ್ ಅನ್ನು ಗುರಿಯಾಗಿಟ್ಟುಕೊಂಡು ಮತ್ತು ಪಂಚಾಯತ್ ಎಲೆಕ್ಷನ್ಗಳನ್ನು ಗೆಲ್ಲೋದ್ರ ಗುರಿಯನ್ನ ಅವರು ಇಟ್ಕೊಂಡಿರುವಂಥ ಸ್ಪಷ್ಟ ಇದೆ. ಮೊದಲ ಹಂತದಲ್ಲಿ ಅವರು ಮಾಡ್ತಾ ಇರುವಂತಹ ಪ್ರಯತ್ನವೂ ಕೂಡ ಅದೇ ಗೋಚರಿಸ್ತಾ ಇದೆ. ಒಂದು ಅಂಶವನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅವರು ಮೆನ್ಷನ್ ಮಾಡಿರೋದು, ಸ್ವಲ್ಪ ತಡವಾಗಿ ಸಿಕ್ಕಿದೆ ಅಂತ. ಅಂದ್ರೆ ಒಂದು ಸ್ಪಷ್ಟ ಇದೆ, 2.5 ವರ್ಷ ಅನ್ನುವಂಥದ್ದು ಆಗಿತ್ತು ನಮ್ಮ ನಡುವೆ.
ಸ್ವಲ್ಪ ತಡವಾಗಿ ನನಗೆ ಸಿಕ್ಕಿದೆ ಅಧಿಕಾರ ಅನ್ನುವಂತ ಹೇಳೋದ್ರ ಮೂಲಕವಾಗಿ 6 ತಿಂಗಳು ಡಿಲೇ ಆಗಿದೆ ಅನ್ನೋಂತ ಅವರು ಬಹಿರಂಗವಾಗಿಯೂ ಕೂಡ ಹೇಳ್ಕೊಳ್ಳೋದು. ಅಂದ್ರೆ ಯಾವುದೇ ಮುಚ್ಚುಮರೆಯನ್ನು ಇಟ್ಕೊಳ್ಳದೇನೆ ಈ ವಿಚಾರಗಳಲ್ಲಿ ಮಾತಾಡಿದ್ರೆ ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾರೆ, ನನಗೆ 6 ತಿಂಗಳ ತಡವಾಗಿ ಅಧಿಕಾರ ಬಿಟ್ಟುಕೊಟ್ಟಿದ್ದಾರೆ ಅನ್ನುವಂತಹ ರೀತಿಯಂತ ಒಂದು ಸಂದೇಶವೂ ಕೂಡ ಇಲ್ಲಿ ರವಾನೆ ಆದಂಗೆ ಆಗತ್ತೆ. ಹಾಗಿದ್ರೂ ಕೂಡ ನನಗೆ ಸಿಕ್ಕಿರುವ ಅವಕಾಶವಾಗಿ ಇದನ್ನು ಪರಿವರ್ತಿಸ್ತೀನಿ, ಅಂದ್ರೆ ಈಗ ನನಗೇನು ಸಿಕ್ಕಿದೆ ಅವಕಾಶ ಅದನ್ನ ದೊಡ್ಡ ಅವಕಾಶವಾಗಿ ಪರಿವರ್ತಿಸ್ತೀನಿ. ನನ್ನ ಈ ಕುರ್ಚಿ ಇದು ನನ್ನೊಬ್ಬನ ಕುರ್ಚಿ ಅಲ್ಲ, ಇದು ಈ ರಾಜ್ಯದ ಜನರ ಕುರ್ಚಿ, ಇದು ನನ್ನ ಪಕ್ಷದ ಕಾರ್ಯಕರ್ತರ ಕುರ್ಚಿ. ಅಂದ್ರೆ ಇದು ಎಲ್ಲರನ್ನ ಒಳಗೊಳ್ಳುವಿಕೆಯ ಮೊದಲ ಪ್ರಯತ್ನಗಳು. ಅದನ್ನೇ ನಾನು ಹೇಳ್ತಾ ಇರೋದು, ಮೊದಲ ಇಂಪ್ರೆಷನ್ ಅನ್ನೇನು ಅವರೊಂದು ಪಾಸಿಟಿವ್ ಹೆಜ್ಜೆಯನ್ನು ಗುರುತಿಸೋದಕ್ಕೆ ಹೊರಟಿದಾರಲ್ಲ, ಈ ರೀತಿಯಾದಂಥ ಒಂದು ಇಂಪ್ರೆಷನ್ ಅನ್ನು ಕ್ರಿಯೇಟ್ ಮಾಡೋದಕ್ಕಂತೂ ಶಿವಕುಮಾರ್ ಅವರು ಪ್ರಾಮಾಣಿಕವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಅದರ ಮೇಲ್ಗಡೆ ಈ ಹೆಜ್ಜೆ ಗುರುತಿನ ಮೇಲೆ ಉಳಿದ ಹೆಜ್ಜೆಗಳನ್ನ ಕೌಂಟ್ ಆಗೋದು. ನಾಳೆಯಿಂದ ಶಿವಕುಮಾರ್ ಅವರು ಇವತ್ತಿನ ಮಾತಿಗೆ ಹೇಗೆ ನಡ್ಕೊಂಡು ಹೋಗ್ತಾರೆ ಅನ್ನೋದು ಕೌಂಟ್ ಆಗ್ತಾ ಹೋಗುತ್ತೆ. ಅದರದ ಮೇಲೆ ಅವ್ರ ಸಕ್ಸಸ್ ಅಥವಾ ಫೇಲ್ಯೂರ್ಗಳ ನಿರ್ಧಾರ ಆಗುತ್ತದೆ. ಆ ಸಕ್ಸಸ್ ಕಡೆಗೆ ಹೋಗೋದಕ್ಕೆ ಬೇಕಂತ ಅತ್ಯಂತ ಪ್ರಮುಖವಾದಂಥ ಒಂದು ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಆ ಹೆಜ್ಜೆಯ ಮೇಲೆ ಅವರ ಬದ್ಧತೆ ಮುಂದಿನ ದಿವಸಗಳಲ್ಲಿ ಚರ್ಚೆಗೆ ಬರುವಂಥದ್ದು. ತನುಶ್ರೀ, ಥ್ಯಾಂಕ್ ಯು ಹರಿಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ.